ಮಾರ್ಚ್ 2025 ಹಿಮಾಚಲ ಪ್ರದೇಶದ ಒಂದು ಕ್ಲಬ್. ಅಲ್ಲಿ ಒಂದು ಪಾರ್ಟಿ ನಡೀತಾ ಇತ್ತು. ಒಬ್ಬ ಯುವತಿ ತನ್ನ ಗೆಳೆಯನ ಹುಟ್ಟುಹಬ್ಬದ ಕೇಕ್ ಕತ್ತರಿಸಿ ತುಂಬಾ ಪ್ರೀತಿಯಿಂದ ಅವನಿಗೆ ತಿನ್ನಿಸ್ತಾಳೆ. ಹೌದು, ಆ ವಿಡಿಯೋಗಳು. ಅದೇ ಜೋಡಿ ಕೆಲವೇ ದಿನಗಳ ನಂತರ ಹೋಳಿ ಹಬ್ಬದ ಸಂಭ್ರಮದಲ್ಲಿ ಬಣ್ಣಗಳಲ್ಲಿ ಮುಳುಗಿ ನಗುತ್ತಾ ಪೋಸ್ ಕೊಡ್ತಿತ್ತು. ಆ ಫೋಟೋಗಳನ್ನ ನೋಡಿದ್ರೆ ಯಾರಿಗೆ ಆದ್ರೂ ಆ ಪ್ರಪಂಚದ ಚಿಂತೆಯೇ ಇಲ್ಲದೆ ಪ್ರೀತಿಯಲ್ಲಿ ತೇಲ್ತಿರುವ ಒಂದು ಜೋಡಿ ಅಂತಾನೆ ಅನ್ಸುತ್ತೆ. ಕರೆಕ್ಟ್. ಆದರೆ ಆ ನಗುವಿನ ಹಿಂದೆ, ಆ ಸಂಭ್ರಮದ ಹಿಂದೆ ಒಂದು ಘೋರ ಕೃತ್ಯದ ಕರಾಳ ಸತ್ಯ ಅಡಗಿತ್ತು. ಹೌದು, ಆ ಪಾರ್ಟಿ, ಆ ಹೋಳಿ, ಆ ನಗು ಎಲ್ಲವೂ ಕೇವಲ 5-10 ದಿನಗಳ ಹಿಂದೆ ನಡೆದ ಒಂದು ಕೊಲೆಯನ್ನು ಮುಚ್ಚಿ ಹಾಕಲು ಮಾಡಿದ ನಾಟಕ. ಇದು ಮನುಷ್ಯತ್ವವೇ ತಲೆ ತಗ್ಗಿಸುವಂಥ ಪ್ರಕರಣ. ಹೌದು. ಇಂದು ನಾವು ಮೀರುತ್ತಿನಲ್ಲಿ ನಡೆದ ಬ್ಲೂ ಡ್ರಮ್ ಮರ್ಡರ್ ಅಂತಾನೆ ಕುಖ್ಯಾತವಾದ ಸೌರಭ್ ರಜಪೂತ್ ಹತ್ಯೆ ಪ್ರಕರಣದ ಆಳವಾದ ವಿಶ್ಲೇಷಣೆಗೆ ಇಳಿಯೋಣ. ಖಂಡಿತ. ಮೂಲಗಳ ಪ್ರಕಾರ ಇದೊಂದು ಕೇವಲ ಅಪರಾಧದ ಕಥೆ ಅಲ್ಲ. ಇದರಲ್ಲಿ ನಂಬಿಕೆ, ವಂಚನೆ, ಮಾನಸಿಕ ಕುತಂತ್ರ ಎಲ್ಲವೂ ಹೆಣೆದುಕೊಂಡಿದೆ. ಹೌದು, ಇದು ಕೇವಲ ಭಾವಾವೇಶದಲ್ಲಿ ನಡೆದ ಕೊಲೆಯಲ್ಲ. ಇದೊಂದು ಪೂರ್ವ ನಿಯೋಜಿತ ಸಂಚು. ಇದರಲ್ಲಿ ಪ್ರಮುಖ ಪಾತ್ರಧಾರಿಗಳು 3 ಅಲ್ವಾ? ಹೌದು, 3. ಹತ್ಯೆಯಾದ ಸೌರಭ್ ರಜಪೂತ್, ಆತನ ಪತ್ನಿ ಮುಸ್ಕಾನ್ ರಸ್ತೋಗಿ ಮತ್ತು ಆಕೆ ಪ್ರಿಯಕರ ಸಾಹಿಲ್ ಶುಕ್ಲಾ. ಹಾಗಾದ್ರೆ ಕಥೆಯ ಆರಂಭದಿಂದ ಶುರು ಮಾಡೋಣ. ಸೌರಭ್ ರಜಪೂತ್ ಯಾರವರು? ಅವರ ಹಿನ್ನೆಲೆ ಏನು? ಸೌರಭ್ ರಜಪೂತ್ 35 ವರ್ಷ ವಯಸ್ಸು, ಮೂಲತಃ ಮರ್ಚೆಂಟ್ ನೇವಿ ಅಧಿಕಾರಿಯಾಗಿದ್ದವರು. ಮರ್ಚೆಂಟ್ ನೇವಿ. ಹೌದು, ಆದ್ರೆ ತಮ್ಮ ಪತ್ನಿ ಮುಸ್ಕಾನ್ ಮತ್ತು 6 ವರ್ಷದ ಮಗಳು ಪೀಹುಗೆ ಒಂದು ಒಳ್ಳೆ ಜೀವನ ಕೊಡಬೇಕು ಅಂತ ಲಂಡನ್ನ ಒಂದು ಬೇಕರಿಯಲ್ಲಿ ಕೆಲಸ ಮಾಡ್ತಿದ್ರು. ಅವರದು ಪ್ರೇಮ ವಿವಾಹ ಅಂತಾನೂ ಕೇಳಿದ್ದೆ. ಹೌದು, 2016ರಲ್ಲಿ ಎರಡೂ ಕುಟುಂಬಗಳ ವಿರೋಧದ ನಡುವೆಯೂ ಮದುವೆಯಾಗಿದ್ರು. ಮೀರಟ್ನ ಇಂದಿರಾನಗರದಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ರು. ಎಲ್ಲವೂ ಚೆನ್ನಾಗಿ ಇದ್ದ ಹಾಗೆ ಕಾಣಿಸ್ತೆ. ಆದ್ರೆ ಸೌರಭ್ ವಿದೇಶದಲ್ಲಿದ್ದಾಗ ಇಲ್ಲಿ ಪರಿಸ್ಥಿತಿ ಬದಲಾಯ್ತಾ? ಹೌದು, ಅಲ್ಲೇ ಈ ಕತೆಗೆ ದೊಡ್ಡ ತಿರುವು ಸಿಕ್ಕಿದ್ದು. ಸೌರಭ್ ದೂರದಲ್ಲಿದ್ದಾಗ ಮುಸ್ಕಾನ್ ಜೀವನ ಶೈಲಿ ಸಂಪೂರ್ಣವಾಗಿ ಬದಲಾಗಿತ್ತು. ಹೇಗೆ? ಮೂಲಗಳ ಪ್ರಕಾರ ಆಕೆ ಮದ್ಯ ಮತ್ತು ಮಾದಕ ವಸ್ತುಗಳ ವ್ಯಸನಿಯಾಗಿದ್ಲು. ಇದೇ ಸಮಯದಲ್ಲಿ ಅಂದ್ರೆ 2019ರಲ್ಲಿ ಶಾಲೆಯ ಹಳೆಯ ಸ್ನೇಹಿತರ ಒಂದು ವಾಟ್ಸಾಪ್ ಗ್ರೂಪ್ ಮೂಲಕ ತನ್ನ ಬಾಲ್ಯದ ಗೆಳೆಯ ಸಾಹಿಲ್ ಶುಕ್ಲಾ ಜೊತೆ ಮತ್ತೆ ಸಂಪರ್ಕಕ್ಕೆ ಬಂದ್ಲು. ಸಾಹಿಲ್ ಶುಕ್ಲಾ ಈತನೇ 3ನೇ ವ್ಯಕ್ತಿ. ಹೌದು, ಸಾಹಿಲ್ ಮುಸ್ಕಾನ್ ಮನೆಯಿಂದ ಕೇವಲ 5 ನಿಮಿಷಗಳ ದೂರದಲ್ಲೇ ವಾಸಿಸ್ತಿದ್ದ. ಅಷ್ಟು ಹತ್ತಿರ? ಹೌದು. ಇವರಿಬ್ಬರ ಹಳೆಯ ಸ್ನೇಹ ಬೇಗನೆ ಪ್ರೀತಿಗೆ ತಿರುಗಿ ಅನೈತಿಕ ಸಂಬಂಧ ಶುರುವಾಯಿತು. ಇವರಿಬ್ಬರ ಸಂಬಂಧದ ಅಡಿಪಾಯವೇ ಡ್ರಗ್ಸ್ ಆಗಿತ್ತು. ಒಟ್ಟಿಗೆ ಸೇರಿ ಮಾದಕ ವಸ್ತುಗಳನ್ನು ಸೇವಿಸ್ತಿದ್ರು. ಈ ಮಧ್ಯ ಸೌರಭ್ ಇದ್ದಕ್ಕಿದ್ದಂತೆ ವಾಪಸ್ ಬರ್ತಾರೆ. ಕರೆಕ್ಟ್. ಫೆಬ್ರವರಿ 24, 2025ರಂದು ಮುಸ್ಕಾನ್ ಹುಟ್ಟುಹಬ್ಬಕ್ಕೆ ಸರ್ಪ್ರೈಸ್ ಕೊಡಲು ಸೌರಭ್ ಲಂಡನ್ನಿಂದ ಭಾರತಕ್ಕೆ ಬಂದೇ ಬಿಟ್ಟ. ಸೌರಭ್ನ ಈ ಅನಿರೀಕ್ಷಿತ ಆಗಮನ ಮುಸ್ಕಾನ್ ಮತ್ತು ಸಾಹಿಲ್ನ ಜೀವನ ಶೈಲಿಗೆ ಅಡ್ಡಿಯಾಯಿತು ಅಂತಾಯಿತು. ಖಂಡಿತ. ಸೌರಭ್ ಇಲ್ಲೇ ಇದ್ರೆ ತಮ್ಮ ಸ್ವೇಚ್ಛಾಚಾರಕ್ಕೆ ತೊಂದರೆಯಾಗತ್ತೆ ಅನ್ನೋ ಭಯ ಅವರಿಬ್ಬರನ್ನೂ ಕಾಡಲು ಶುರುವಾಯಿತು. ಸೌರಭ್ನನ್ನು ದಾರಿಯಿಂದ ತೆಗೆದು ಹಾಕಬೇಕು ಅನ್ನೋ ಯೋಚನೆ ಮೊಳಕೆ ಒಡೆದಿದ್ದೇ ಇಲ್ಲಿ. ಹೌದು, ಆದ್ರೆ ಈ ಪ್ರಕರಣದಲ್ಲಿ ಒಂದು ತುಂಬಾ ವಿಚಿತ್ರವಾದ ಅಂಶವಿದೆ. ಕೊಲೆ ಮಾಡಲು ಸಾಹಿಲ್ನನ್ನು ಪ್ರೇರೇಪಿಸಲು ಮುಸ್ಕಾನ್ ಒಂದು ವಿಚಿತ್ರವಾದ ದಾರಿ ಹಿಡಿದಲು ಅಂತ ಮೂಲಗಳು ಹೇಳ್ತವೆ. ಆ ಸ್ನ್ಯಾಪ್ಚಾಟ್ ವಿಷಯ ಅಲ್ವಾ? ಇದು ನಿಜಕ್ಕೂ ನಂಬೋಕೆ ಕಷ್ಟ. ಹೌದು, ಇದು ಈ ಪ್ರಕರಣದ ಅತ್ಯಂತ ಆಘಾತಕಾರಿ ಮತ್ತು ವಿಲಕ್ಷಣವಾದ ಭಾಗ. ಇದೊಂದು ರೀತಿಯ ಸೈಕೊಲಾಜಿಕಲ್ ಮ್ಯಾನಿಪ್ಯುಲೇಷನ್. ಹೇಗ್ ಮಾಡಿದ್ಲು ಅದನ್ನ? ಮುಸ್ಕಾನ್ ತನ್ನ ಸಹೋದರನ ಹೆಸರಲ್ಲಿ ನಕಲಿ ಸ್ನ್ಯಾಪ್ಚಾಟ್ ಖಾತೆಗಳನ್ನು ಸೃಷ್ಟಿಸಿ ಅದರಿಂದ ಸಾಹಿಲ್ಗೆ ಮೆಸೇಜ್ ಕಳಿಸ್ತಿದ್ಲು. ಏನು ಅಂತ? ನಾನು ನಿನ್ನ ತಾಯಿ ಸ್ವರ್ಗದಿಂದ ಮಾತನಾಡ್ತಿದ್ದೇನೆ. ನೀನು ಮತ್ತು ಮುಸ್ಕಾನ್ ಒಟ್ಟಿಗೆ ಸುಖವಾಗಿರಬೇಕು ಅಂದ್ರೆ ನಿಮ್ಮಿಬ್ಬರ ದಾರಿಗೆ ಅಡ್ಡಲಾಗಿರುವ ಸೌರಭ್ನನ್ನು ತೆಗೆದು ಹಾಕಬೇಕು. ಈ ರೀತಿಯ ದೈವಿಕ ಸಂದೇಶಗಳನ್ನು ಕಳಿಸಿ ಆತನನ್ನು ನಂಬಿಸಿದ್ಲು. ಅಪ್ಪ, ಅಂದ್ರೆ ಮಾದಕ ವ್ಯಸನದಿಂದ ಈಗಾಗಲೇ ದುರ್ಬಲನಾಗಿದ್ದ ಸಾಹಿಲ್ ಈ ಸುಳ್ಳನ್ನು ಪೂರ್ತಿಯಾಗಿ ನಂಬಿಬಿಟ್ನಾ? ಹೌದು. ಡ್ರಗ್ಸ್ ಮತ್ತು ಮೂಢನಂಬಿಕೆಯ ಪ್ರಭಾವದಲ್ಲಿ ಇಬ್ರೂ ಸೇರಿ ಒಂದು ಫೋಲಿ ಅಡ್ಯೂ ಸ್ಥಿತಿಗೆ ತಲುಪಿದಂತೆ ಕಾಣುತ್ತೆ. ಫೋಲಿಯಾ ಡ್ಯೂ ಅಂದ್ರೆ ಒಬ್ಬರ ಭ್ರಮೆಯನ್ನು ಇನ್ನೊಬ್ರು ಹಂಚಿಕೊಂಡು ಅದನ್ನೇ ಸತ್ಯವೆಂದು ನಂಬೋದು. ಕೊಲೆ ಮಾಡುವುದು ದೇವರ ಆದೇಶ ಅನ್ನೋ ಮಟ್ಟಿಗೆ ಸಾಹಿಲ್ ನಂಬಿದ್ದ. ಒಂದು ಘೋರ ಕೃತ್ಯಕ್ಕೆ ಬೇಕಾದ ಮಾನಸಿಕ ಸಮರ್ಥನೆಯನ್ನು ತಾವೇ ಸೃಷ್ಟಿಸಿಕೊಂಡ್ರು. ಈ ಮಾನಸಿಕ ಸಿದ್ಧತೆಯ ನಂತರ
ಅವರು ಕೊಲೆಗೆ ಭೌತಿಕವಾಗಿಯೂ ತಯಾರಿ ನಡೆಸಿದ್ರಾ? ಹೌದು, ಅವರ ತಯಾರಿ ತುಂಬಾ ವ್ಯವಸ್ಥಿತವಾಗಿತ್ತು. ಫೆಬ್ರವರಿ 22ರಂದು ಮುಸ್ಕಾನ್ ತನಗೆ ಖಿನ್ನತೆ ಇದೆ ಅಂತ ನಾಟಕವಾಡಿ ವೈದ್ಯರಿಂದ ನಿದ್ದೆ ಮಾತ್ರೆಗಳನ್ನ ಪಡೆದಳು. ಆದ್ರೆ ಆ ಮಾತ್ರೆಗಳ ಡೋಸೇಜ್ ಸಾಕಾಗಲ್ಲ ಅಂತ ಗೊತ್ತಾದಾಗ ಇಂಟರ್ನೆಟ್ನಲ್ಲಿ ರಿಸರ್ಚ್ ಮಾಡಿ. ಅಂದ್ರೆ ಇದು ಕ್ಷಣದ ಆವೇಶದಲ್ಲಿ ನಡೆದಿದ್ದಲ್ಲ, ಬದಲಿಗೆ ಪೂರ್ವಯೋಜಿತ ಕೃತ್ಯ ಅನ್ನೋದಕ್ಕೆ ಇದು ಸ್ಪಷ್ಟ ಸಾಕ್ಷಿ. ಖಂಡಿತ. ಅಷ್ಟೇ ಅಲ್ಲ, ಅದೇ ದಿನ ಇಬ್ಬರೂ ಸೇರಿ 1,100 ರೂಪಾಯಿ ಕೊಟ್ಟು ಮಾಂಸ ಕತ್ತರಿಸುವ 2 ದೊಡ್ಡ ಚಾಕುಗಳು ಮತ್ತು ಒಂದು ರೇಸರ್ ಅನ್ನು ಕೂಡ ಖರೀದಿಸಿದ್ರು. ಚಾಕುಗಳು ಮತ್ತು ರೇಸರ್ ಅಂದ್ರೆ? ಹೌದು. ಇದರಿಂದ ಅವರ ಉದ್ದೇಶ ಕೇವಲ ಕೊನೆ ಮಾಡುವುದಷ್ಟೇ ಆಗಿರ್ಲಿಲ್ಲ, ಬದಲಾಗಿ ದೇಹವನ್ನು ತುಂಡರಿಸಿ ವಿಲೇವಾರಿ ಮಾಡುವ ಯೋಜನೆಯೂ ಇತ್ತು ಅನ್ನೋದು ಸ್ಪಷ್ಟವಾಗುತ್ತೆ. ಕೇಳೋದಕ್ಕೆ ಭಯಾನಕವಾಗಿದೆ. ಹಾಗಾದ್ರೆ ಆ ನಿರ್ಣಾಯಕ ರಾತ್ರಿ ಅಂದ್ರೆ ಮಾರ್ಚ್ 4, 2025ರಂದು ಏನಾಯ್ತು? ಅಂದು ರಾತ್ರಿ ಸೌರಭ್ ತನ್ನ ತಾಯಿ ಪ್ರೀತಿಯಿಂದ ಮಾಡಿಕೊಟ್ಟಿದ್ದ ಲೌಕಿ ಕೋಫ್ತಾ ಊಟವನ್ನು ಮನೆಗೆ ತಂದಿದ್ದ. ಅದೇ ಊಟವನ್ನು ಮುಸ್ಕಾನ್ ಬಿಸಿ ಮಾಡುವ ನೆಪದಲ್ಲಿ ಅದರಲ್ಲಿ ತಾನು ತಂದಿದ್ದ ನಿದ್ದೆ ಮಾತ್ರೆಗಳನ್ನು ಪುಡಿ ಮಾಡಿ ಬೆರೆಸಿದ್ಲು. ಅಯ್ಯೋ! ಆ ಊಟ ತಿಂದ ಕೆಲವೇ ಹೊತ್ತಲ್ಲಿ ಸೌರಭ್ ಪ್ರಜ್ಞೆ ತಪ್ಪಿಬಿದ್ದ. ಆ ನಂತರ ಮುಸ್ಕಾನ್ ಸಾಹಿಲ್ಗೆ ಕರೆ ಮಾಡಿ ಮನೆಗೆ ಬರಹೇಳಿದ್ಲು. ಸಾಹಿಲ್ ಬಂದ ಮೇಲೆ ಇಬ್ರು ಸೇರಿ? ಹೌದು, ಇಬ್ಬರೂ ಸೇರಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ ಸೌರಭ್ನನ್ನು ಕೊಲೆ ಮಾಡಿದ್ರು. ಫೋರೆನ್ಸಿಕ್ ವರದಿಗಳ ಪ್ರಕಾರ ಸೌರಭ್ನ ಹೃದಯಕ್ಕೆ ನೇರವಾಗಿ 3 ಬಾರಿ ಚಾಕುವಿನಿಂದ ಬಲವಾಗಿ ಇರಿಯಲಾಗಿತ್ತು. ಅಬ್ಬಾ! ತನಿಖಾ ಮೂಲಗಳ ಪ್ರಕಾರ ಮೊದಲು ಚಾಕು ಹಾಕಲು ಮುಸ್ಕಾನ್ ಹಿಂಜರಿದಾಗ ಸಾಹಿಲ್ ಆಕೆಯ ಕೈಯನ್ನು ಹಿಡಿದು ಮೊದಲ ಇರಿತಕ್ಕೆ ಸಹಾಯ ಮಾಡಿದ್ದನಂತೆ. ಅಂದ್ರೆ ಇದೊಂದು ಜಂಟಿ ಕೃತ್ಯ. ಖಂಡಿತ. ಆ ನಂತರ ನಡೆದಿದ್ದು ಇನ್ನೂ ಕ್ರೂರ. ಸೌರಭ್ನ ದೇಹವನ್ನು ಸ್ನಾನದ ಕೋಣೆಗೆ ಎಳೆದುಕೊಂಡು ಹೋಗಿ ರೇಸರ್ನಿಂದ ಕುತ್ತಿಗೆಯನ್ನು ಸೀಳಿದ್ದಾರೆ. ನಂತರ ಚಾಕುಗಳಿಂದ ದೇಹವನ್ನು ತುಂಡರಿಸಲು ಶುರು ಮಾಡಿದ್ದಾರೆ. ತಲೆ, ಕೈಗಳನ್ನು ಕತ್ತರಿಸಿ ಕಾಲುಗಳನ್ನು ಹಿಂದಕ್ಕೆ ಮಡಚಿ ದೇಹವನ್ನು ಸಾಧ್ಯವಾದಷ್ಟು ಚಿಕ್ಕದಾಗಿಸಲು ಪ್ರಯತ್ನಿಸಿದ್ದಾರೆ. ಒಂದು ನಿಮಿಷ, ಈ ಕೃತ್ಯದ ನಂತರ ಸಾಕ್ಷ್ಯ ಮುಚ್ಚಿಹಾಕಲು ಅವರು ಮುಂದಿನ ಹೆಜ್ಜೆ ಇಟ್ಟಿದ್ದು ಆ ನೀಲಿ ಡ್ರಮ್ ಕಡೆಗೆ ಅಲ್ವೇ? ಹೌದು. ಮರುದಿನ ಅಂದ್ರೆ ಮಾರ್ಚ್ 5ರಂದು ಸಾಹಿಲ್ ಒಂದು ದೊಡ್ಡ ನೀಲಿ ಪ್ಲಾಸ್ಟಿಕ್ ಡ್ರಮ್ ಮತ್ತು 50 ಕೆಜಿ ಸಿಮೆಂಟ್ ಚೀಲಗಳನ್ನು ತಂದ. 50 ಕೆಜಿ ಸಿಮೆಂಟ್? ಹೌದು. ಸೌರಭ್ನ ದೇಹದ ತುಂಡುಗಳನ್ನು ಆ ಡ್ರಮ್ನೊಳಗೆ ಇಟ್ಟು ಅದರ ಮೇಲೆ ಸಿಮೆಂಟ್, ಮರಳು ಮತ್ತು ನೀರಿನ ಮಿಶ್ರಣವನ್ನು ಸುರಿದು ಅದನ್ನು ಸಂಪೂರ್ಣವಾಗಿ ಮುಚ್ಚಿಬಿಟ್ರು. ವಾಸನೆ ಹೊರಗೆ ಬಾರದಿರಲಿ ಮತ್ತು ಶವ ಯಾರಿಗೂ ಸಿಗಬಾರದು ಅನ್ನೋದು ಅವರ ಉದ್ದೇಶವಾಗಿತ್ತು. ಆದರೆ ಇಲ್ಲಿ ಅವರು ಒಂದು ದೊಡ್ಡ ತಪ್ಪು ಮಾಡಿದ್ದು. ಹೌದು, ಒಂದು ಮಾರಣಾಂತಿಕ ತಪ್ಪು. ಭೌತಶಾಸ್ತ್ರದ ಒಂದು ಸಾಮಾನ್ಯ ನಿಯಮವನ್ನು ಅವರು ಮರೆತಿದ್ರು. ಏನದು? ಸಿಮೆಂಟ್ ತುಂಬಿದ ಆ ಡ್ರಮ್ಮಿನ ತೂಕ ಸುಮಾರು 250 ಕೆಜಿಯಷ್ಟಾಯ್ತು. 250 ಕೆಜಿ? ಹೌದು. 2ನೇ ಮಹಡಿಯಲ್ಲಿದ್ದ ತಮ್ಮ ಮನೆಯಿಂದ ಅಷ್ಟು ಭಾರದ ಡ್ರಮ್ಮನ್ನು ಕೆಳಗೆ ಇಳಿಸಿ ಸಾಗಿಸಲು ಅವರಿಬ್ಬರಿಂದ ಸಾಧ್ಯವಾಗಲೇ ಇಲ್ಲ. ಹಾಗಾಗಿ ಸಾಕ್ಷ್ಯವನ್ನು ಮುಚ್ಚಿಹಾಕಲು ತಂದ ಡ್ರಮ್ ಅವರ ಮನೆಯಲ್ಲೇ ಉಳಿದುಕೊಳ್ಳುವಂತಾಯ್ತು. ಇದು ನಿಜಕ್ಕೂ ವಿಪರ್ಯಾಸ. ಹೌದು. ಆ ಡ್ರಮ್ಮನ್ನು ಅಲ್ಲೇ ಬಿಟ್ಟು ಅವ್ರೇನ್ ಮಾಡಿದ್ರು? ಅವರೇನು ಆಗೇ ಇಲ್ವೇನು ಎಂಬಂತೆ ವರ್ತಿಸಿದ್ರು. 44,000 ರೂಪಾಯಿ ಕೊಟ್ಟು ಒಂದು ಟ್ಯಾಕ್ಸಿ ಬುಕ್ ಮಾಡಿ 15 ದಿನಗಳ ಕಾಲ ಹಿಮಾಚಲ ಪ್ರದೇಶಕ್ಕೆ ಪ್ರವಾಸಕ್ಕೆ ಹೊರಟುಬಿಟ್ರು. 15 ದಿನಗಳ ಪ್ರವಾಸವೇ? ಮನೆಯಲ್ಲಿ ಒಂದು ಶವವನ್ನು ಸಿಮೆಂಟ್ ಹಾಕಿ ಮುಚ್ಚಿಟ್ಟು ಇವರು ಪ್ರವಾಸಕ್ಕೆ ಹೋದ್ರಾ? ಈ ಸಮಯದಲ್ಲಿ ಸೌರಭ್ ಇನ್ನೂ ಬದುಕಿದ್ದಾನೆ ಅಂತ ಎಲ್ಲರನ್ನೂ, ಅದರಲ್ಲೂ ವಿಶೇಷವಾಗಿ ಸೌರಭ್ನ ಕುಟುಂಬದವರನ್ನು ನಂಬಿಸಲು ಒಂದು ದೊಡ್ಡ ನಾಟಕವಾಡಿದ್ರು. ಹೇಗೆ? ಮುಸ್ಕಾನ್ ಸೌರಭ್ನ ಮೊಬೈಲ್ ಫೋನ್ ಬಳಸಿ ನಾನು ಮುಸ್ಕಾನ್ ಜೊತೆ ಟ್ರಿಪ್ನಲ್ಲಿದ್ದೇನೆ, ಚೆನ್ನಾಗಿದ್ದೀನಿ ಅಂತ ಆತನ ಕುಟುಂಬಕ್ಕೆ ಮೆಸೇಜ್ ಕಳಿಸ್ತಿದ್ಲು. ಯಾರಾದ್ರೂ ಕಾಲ್ ಮಾಡ್ತಿದ್ರೆ ನೆಟ್ವರ್ಕ್ ಸರಿಯಿಲ್ಲ ಅಂತ ಹೇಳಿ ಕಟ್ ಮಾಡ್ತಿದ್ಲು. ಅಷ್ಟೇ ಅಲ್ಲ, ಸೌರಭ್ನ ಬ್ಯಾಂಕ್ ಖಾತೆಯಿಂದಲೇ ಹಣ ತೆಗೆದು ಟ್ರಿಪ್ನ ಖರ್ಚು ನಿಭಾಯಿಸ್ತಿದ್ರು ಅಂತಾನೂ ಇದೆ. ಹೌದು. ಹಳೆಯ ಫೋಟೋಗಳನ್ನು ವಾಟ್ಸ್ಆಪ್ ಸ್ಟೇಟಸ್ ಹಾಕಿ ಎಲ್ಲವೂ ಸರಿಯಾಗಿದೆ ಅಂತ ಬಿಂಬಿಸ್ತಿದ್ರು. ಅವರ ಪ್ರವಾಸದ ವಿಡಿಯೋಗಳನ್ನು ನೋಡಿದ್ರೆ ಪಶ್ಚಾತ್ತಾಪದ ಒಂದು ಸಣ್ಣ ಕಿಂಚಿಟ್ಟು ಕಾಣುವುದಿಲ್ಲ. ಈ ವರ್ತನೆ, ಇದನ್ನ ಏನಂತ ಕರೆಯೋದು? ಇದನ್ನು ವೈದ್ಯಕೀಯ ಭಾಷೆಯಲ್ಲಿ ಲ್ಯಾಕ್ ಆಫ್ ರಿಮೋರ್ಸ್ ಅಂತಾರೆ. ಅಂದ್ರೆ ಪಶ್ಚಾತ್ತಾಪದ ಭಾವನೆಯೇ ಇಲ್ಲದಿರುವುದು. ಇದು ಸೈಕೋಪ್ಯಾಥಿಕ್ ಗುಣಲಕ್ಷಣಗಳಲ್ಲಿ ಒಂದು. ಆದ್ರೆ ಈ ನಾಟಕ ಹೆಚ್ಚು ದಿನ ನಡೆಯಲಿಲ್ಲ. ಇಲ್ಲ. ಸೌರಭ್ನ ತಾಯಿಗೆ ಅನುಮಾನ ಶುರುವಾಯಿತು. ಮಗ ಫೋನ್ನಲ್ಲಿ ಸರಿಯಾಗಿ ಮಾತಾಡದಿರುವುದು, ಕೇವಲ ಮೆಸೇಜ್ ಕಳಿಸ್ತಿರೋದು ಅವರಿಗೆ ಸಂಶಯ ಹುಟ್ಟಿಸ್ತು. ಮತ್ತು ಆ ಮಗುವಿನ ಮಾತು. ಹೌದು, ಆ ಅನುಮಾನವನ್ನು ಇನ್ನಷ್ಟು ಬಲಪಡಿಸಿದ್ದು ಅದೇ ಘಟನೆ. ಆಗ ಸೌರಭ್ ಮುಸ್ಕಾನ್ರ ಮೊದಲು ಪೀಹು ತನ್ನ ಅಜ್ಜಿಯ ಮನೆಯಲ್ಲಿದ್ದಳು. ಆ ಮಗು ಅಪ್ಪ ಡ್ರಮ್ನಲ್ಲಿದ್ದಾರೆ ಅಂತ ಹೇಳಿದ್ಲು ಎನ್ನಲಾಗಿದೆ.
ಬಹುಶಃ ಆ ಮಗು ಏನನ್ನೋ ನೋಡಿರ್ಬೋದು ಅಥವಾ ಕೇಳಿಸ್ಕೊಂಡಿರ್ಬೋದು. ಇದು ಸೌರಭ್ ಕುಟುಂಬದವರ ಆತಂಕವನ್ನು ಹೆಚ್ಚಿಸಿತು. ಹಾಗಾಗಿ ಮಾರ್ಚ್ 18ರಂದು ಮುಸ್ಕಾನ್ ಪ್ರವಾಸ ಮುಗಿಸಿ ವಾಪಸ್ ಬಂದಾಗ ಅವಳಿಗಾಗಿ ಎಲ್ಲರೂ ಕಾಯ್ತಿದ್ರು. ಹೌದು, ಅವಳು ಮನೆಗೆ ಬಂದ ತಕ್ಷಣ ತೀವ್ರ ವಿಚಾರಣೆಗೆ ಒಳಗಾದಳು. ಮೊದಲು ಸುಳ್ಳು ಹೇಳಿ ತಪ್ಪಿಸಿಕೊಳ್ಳಲು ನೋಡಿರು, ಎಲ್ಲರ ಒತ್ತಡಕ್ಕೆ ಮಣಿದು ಕೊನೆಗೆ ಸತ್ಯವನ್ನು ಒಪ್ಪಿಕೊಂಡ್ಳು. ಏನ್ ಹೇಳಿದ್ಲು? ತಾನು ಮತ್ತು ಸಾಹಿಲ್ ಸೇರಿ ಸೌರಭ್ನನ್ನು ಕೊಂದು ದೇಹವನ್ನು ಡ್ರಮ್ನಲ್ಲಿ ಮುಚ್ಚಿಟ್ಟಿರುವುದಾಗಿ ಹೇಳಿದ್ಲು. ಈ ಸತ್ಯ ತಿಳಿದಾಗ ಅವಳ ತಂದೆಯ ಪ್ರತಿಕ್ರಿಯೆ, ಅಬ್ಬಾ, ಯಾವುದೇ ತಂದೆಗೂ ಅರಗಿಸ್ಕೊಳ್ಳಲಾದ ವಿಷಯ. ಆಕೆಯ ತಂದೆ ಪ್ರಮೋದ್ ರಸ್ತೋಗಿ ಸಂಪೂರ್ಣವಾಗಿ ಕುಸಿದು ಹೋದ್ರು. ಆದ್ರೆ ಅವರು ಒಂದು ದಿಟ್ಟ ನಿರ್ಧಾರ ತೆಗೆದುಕೊಂಡ್ರು. ಏನ್ ಮಾಡಿದ್ರು? ತಮ್ಮ ಮಗಳನ್ನ ತಾವೇ ಪೊಲೀಸ್ ಠಾಣೆಗೆ ಕರೆದೊಯ್ದು ಸರೆಂಡರ್ ಮಾಡಿಸಿದ್ರು. ತಾವೇ? ಹೌದು, ನನ್ನ ಮಗಳು ಮಾಡಿದ್ದು ಸಮಾಜಕ್ಕೆ ದೊಡ್ಡ ತಪ್ಪು, ಆಕೆಗೆ ಗಲ್ಲು ಶಿಕ್ಷೆಯಾಗಬೇಕು, ನನ್ನ ಅಳಿಯನಿಗೆ ನ್ಯಾಯ ಸಿಗಬೇಕು ಅಂತ ಅವರು ಪೊಲೀಸರ ಮುಂದೆ ಹೇಳಿಕೆ ನೀಡಿದ್ದು ಅವರ ನೈತಿಕ ಸಂಕಟವನ್ನು ತೋರಿಸುತ್ತೆ. ನಂತರ ಪೊಲೀಸರು ಮನೆಗೆ ಬಂದು ಆ ನೀಲಿ ಡ್ರಮ್ ಅನ್ನು ಪರೀಕ್ಷಿಸಿದ್ರಲ್ವಾ? ಹೌದು, ಆ ದೃಶ್ಯ ಭಯಾನಕವಾಗಿತ್ತು. ಸಿಮೆಂಟ್ ಗಟ್ಟಿಯಾಗಿದ್ರಿಂದ ಡ್ರಮ್ ಅನ್ನು ಒಡೆಯಲು ಪೊಲೀಸರು ಸುತ್ತಿಗೆ ಮತ್ತು ಕಟ್ಟರ್ಗಳನ್ನು ಬಳಸಬೇಕಾಯಿತು. ಗಂಟೆಗಳ ಕಾಲ ಶ್ರಮಿಸಿದ ನಂತರ ಸಿಮೆಂಟ್ ಒಳಗೆ ಸೌರಭ್ನ ಛಿದ್ರಗೊಂಡ ಕೊಳೆಯಲು ಆರಂಭಿಸಿದ್ದ ದೇಹದ ಭಾಗಗಳು ಪತ್ತೆಯಾದವು. ಅಯ್ಯೋ! ಅಲ್ಲಿನ ದುರ್ವಾಸನೆ ಎಷ್ಟು ತೀವ್ರವಾಗಿತ್ತಂದ್ರೆ ವಾರಗಟ್ಲೆ ಪೊಲೀಸ್ ಠಾಣೆಯನ್ನು ಕಾಡಿತ್ತು ಅಂತ ತನಿಖಾಧಿಕಾರಿಗಳು ಹೇಳ್ತಾರೆ. ಬಂಧನದ ನಂತರ ಮುಸ್ಕಾನ್ ಮತ್ತು ಸಾಹಿಲ್ನ ಸ್ಥಿತಿ ಹೇಗಿತ್ತು? ಇಬ್ಬರನ್ನು ಬಂಧಿಸಿದಾಗ ಅವರು ತೀವ್ರವಾದ ಡ್ರಗ್ ವಿತ್ಡ್ರಾವಲ್ ಲಕ್ಷಣಗಳನ್ನು ತೋರಿಸಿದ್ರು. ಜೈಲಿನಲ್ಲಿ ಅವರಿಗೆ ಚಿಕಿತ್ಸೆ ನೀಡಬೇಕಾಯಿತು. ಇವರ ಮೇಲೆ ಯಾವೆಲ್ಲ ಕಾನೂನು ಸೆಕ್ಷನ್ಗಳ ಅಡಿಯಲ್ಲಿ ಆರೋಪ ಹೊರಿಸಲಾಗಿದೆ? ಮುಖ್ಯವಾಗಿ 3 ಸೆಕ್ಷನ್ಗಳನ್ನು ಹಾಕಲಾಗಿದೆ. ಒಂದು ಸೆಕ್ಷನ್ 302 ಕೊಲೆ. ಓಕೆ. ಎರಡನೆಯದು ಸೆಕ್ಷನ್ 120B ಕ್ರಿಮಿನಲ್ ಪಿತೂರಿ. ಇದು ಬಹಳ ಮುಖ್ಯ. ಅಂದ್ರೆ ಇಬ್ಬರು ಮೊದಲೇ ಯೋಜನೆ ರೂಪಿಸಿ ಸಂಚು ಮಾಡಿ ಈ ಕೃತ್ಯ ಎಸಗಿದ್ದಾರೆ ಅಂತ. ಇದು ಶಿಕ್ಷೆಯ ಪ್ರಮಾಣವನ್ನು ಹೆಚ್ಚಿಸುತ್ತೆ. ಖಂಡಿತ. ಮತ್ತು ಮೂರನೆಯದು ಸೆಕ್ಷನ್ 201 ಸಾಕ್ಷ್ಯ ನಾಶ. ದೇಹವನ್ನು ಡ್ರಮ್ಮಲ್ಲಿಟ್ಟು ಸಿಮೆಂಟ್ ಹಾಕಿದ್ದಕ್ಕೆ. ಕರೆಕ್ಟ್. ಈ 3 ಆರೋಪಗಳು ಸಾಬೀತಾದ್ರೆ ಅವರಿಗೆ ಗಲ್ಲು ಶಿಕ್ಷೆ ಅಥವಾ ಕನಿಷ್ಠ ಜೀವಾವಧಿ ಶಿಕ್ಷೆ ಆಗುವ ಸಾಧ್ಯತೆ ಇದೆ. ಈ ಪ್ರಕರಣದಲ್ಲಿ ಇನ್ನೊಂದು ಅನಿರೀಕ್ಷಿತ ತಿರುವು ಕೂಡ ಇದೆ. ಮುಸ್ಕಾನ್ ಜೈಲಿನಲ್ಲಿ ಮಗುವಿಗೆ ಜನ್ಮ ನೀಡಿದಳು. ಹೌದು, ನವೆಂಬರ್ 24, 2025ರಂದು. ವಿಪರ್ಯಾಸ ಅಂದ್ರೆ ಅದು ಸೌರಭ್ನ ಜನ್ಮದಿನ. ಮುಸ್ಕಾನ್ ಜೈಲಿನಲ್ಲಿ ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು. ಈಗ ಆ ಮಗುವಿನ ತಂದೆ ಯಾರೋ ಎಂಬ ವಿವಾದ ಶುರುವಾಗಿದೆ ಅಲ್ವಾ? ಹೌದು. ಸೌರಭ್ನ ಕುಟುಂಬ ಆ ಮಗು ಸಾಹಿಲ್ನದ್ದು ಎಂದು ಆರೋಪಿಸಿ DNA ಪರೀಕ್ಷೆಗೆ ಆಗ್ರಹಿಸಿದೆ. ಆ ನವಜಾತ ಶಿಶುವಿನ ಭವಿಷ್ಯ ಈಗ ಅನಿಶ್ಚಿತವಾಗಿದೆ. ಈ ಒಂದು ಘಟನೆಯಿಂದ ಹಲವು ಜೀವಗಳು, ಹಲವು ಕುಟುಂಬಗಳು ನಾಶವಾದವು. ಹೌದು, ಮುಸ್ಕಾನ್ನ ಕುಟುಂಬ ಸಂಪೂರ್ಣವಾಗಿ ನಾಶವಾಗಿದೆ. ಸಮಾಜದಲ್ಲಿ ತಲೆ ಎತ್ತಿ ಓಡಾಡಲು ಸಾಧ್ಯವಾಗದ ಸ್ಥಿತಿ. ಅವರ ವ್ಯಾಪಾರ ಕುಸಿದು ಹೋಗಿದೆ ಮತ್ತು ಆ ನಗರವನ್ನೇ ತೊರೆಯಲು ತಮ್ಮ ಮನೆಯನ್ನು ಮಾರಾಟಕ್ಕೆ ಇಟ್ಟಿದ್ದಾರೆ ಅಂತ ಮೂಲಗಳು ಹೇಳ್ತವೆ. ಇನ್ನಷ್ಟು ರೋಚಕ ಕಥೆಗಳು ಬೇಕಾದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ಅದು ಸಂಪೂರ್ಣವಾಗಿ ಉಚಿತ.